ನಮಸ್ತೆ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡಗೆ ನಿಮಗೆ ಸ್ವಾಗತ. ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾವಿಲ್ಲಿ ಇವಾಗ ನಮ್ಮ ಮೊದಲನೇ ಸ್ಕ್ರೀನಿಗೆ ಬಂದಿದ್ದೀವಿ. ಇಲ್ಲಿ ನಾವು 5ರಿಂದ 6 ಕಂಪ್ನಿ ಬಗ್ಗೆ ತಿಳ್ಕೊತೀವಿ. ಇವತ್ತಿನ ಡೇಟಲ್ಲಿ ಯಾವ್ಯಾವ ಕಂಪ್ನಿನ ನಾವು ಬೈ ಮಾಡ್ಬೋದು ಅಂತಂದ್ಬಿಟ್ಟು, ಯಾವ್ಯಾವ ಕಂಪ್ನಿ ಡಿಸ್ಕೌಂಟೆಡ್ ಪ್ರೈಸಲ್ಲಿದೆ, ಯಾವ್ಯಾವ ಕಂಪ್ನಿಗೆ ಬೈಯಿಂಗ್ ಆಪರ್ಚುನಿಟಿ ಇದೆ ಅಂತ. ಮೊದಲನೇದಾಗಿ ಫಿನೋಲೆಕ್ಸ್. ಹಾಗೂ ಲಾಸ್ಟ್ 5 ದಿನ ಚಾರ್ಟ್ ಪ್ಯಾಟರ್ನ್ ನಾವು ನೋಡಿದಾಗ ಇಲ್ಲಿ ನಾವು ಕ್ಲಿಯರಾಗಿ ತಿಳ್ಕೊಬೋದು, ಇದು 2% ಅಷ್ಟು ಡೌನ್ ಇದೆ. ಹಾಗೂ ಇಲ್ಲಿ ನಾವು ನೋಡಿ ರೆಸಿಸ್ಟೆನ್ಸ್ ಕ್ಲಿಯರಾಗಿ ಕಾಣಿಸ್ತಾ ಇದೆ 220 ರೂಪಾಯಲ್ಲಿ. ಸೊ ಆದ್ದರಿಂದ ಇದು ಒಳ್ಳೆ ಟೈಮು ಡಿಸ್ಕೌಂಟೆಡ್ ಪ್ರೈಸಲ್ಲಿ ತೊಗೊಳೋದಕ್ಕೆ. ಜಾಸ್ತಿ ಏನು ಮೂವ್ ಆಗಿಲ್ಲ, ಆದರೆ ಫ್ಯೂಚರಲ್ಲಿ ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಕಂಪ್ನೀಸು ಫಿನೋಲೆಕ್ಸ್ ಇಂಡಸ್ಟ್ರೀಸು. ತುಂಬ ಸ್ಟ್ರಾಂಗ್ ಆಗಿದೆ ಅವ್ರ ಫೈನಾನ್ಷಿಯಲ್ಸು. ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ಫೈನಾನ್ಷಿಯಲ್ಸು. ರೆವಿನ್ಯೂ ಬಂದು 1,008 ಕೋಟಿ ಇದೆ. ಹಾಗೆ ನೆಟ್ ಇನ್ಕಮ್ ಬಂದು ಇಲ್ಲಿ ನೋಡ್ಬೋದು 233 ಕೋಟಿ. ಸೊ ಆಲ್ಮೋಸ್ಟ್ 90% ಅಪ್ ಇದೆ. ಹಾಗೂ ನೆಟ್ ಪ್ರಾಫಿಟ್ ಮಾರ್ಜಿನಲ್ಲಿ 21.5% ಇದೆ, ವಿಚ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು 3% ಅಪ್ ಇದೆ. ಹಾಗೂ ಆಪ್ರೇಟಿಂಗ್ ಇನ್ಕಮಲ್ಲಿ ನಾವು ಇಲ್ಲಿ ನೋಡಿದಾಗ 280 ಕೋಟಿ ಇದೆ, ಹಾಗೂ 124% ಗ್ರೋತಲ್ಲಿದೆ. ಸೊ ಇದು ಫೈನಾನ್ಷಿಯಲ್ಸಲ್ಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಒಳ್ಳೆ ಟೈಮು ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡೋದಕ್ಕೆ. ಹಾಗೆ ನಾವು ನೆಕ್ಸ್ಟ್ ಕಂಪ್ನಿಗೆ ನೋಡೋದಾದರೆ, ನಮ್ಮ ನೆಕ್ಸ್ಟ್ ಕಂಪ್ನಿ ಲಾಸ್ಟ್ 5 ದಿನದ ಪರ್ಫಾರ್ಮೆನ್ಸ್ ಅಂತ ನಾವು ನೋಡಿದಾಗ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಅಪ್ವರ್ಡ್ ಮೂಮೆಂಟು. ಆಲ್ಮೋಸ್ಟ್ ಸ್ಟಾಕು 1,410 ರೂಪಾಯಿ ರೀಚ್ ಆಗಿ ಅಲ್ಲಿಂದ ಮತ್ತೆ ಡೌನ್ ಆಗ್ತಾಯಿದೆ. ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ರೆಸಿಸ್ಟೆನ್ಸ್ ಪವರ್ ಇದೆ 1,350 ರೂಪಾಯಲ್ಲಿ. ಸೊ ಸ್ಟಾಕ್ ಕೂಡ ಇವಾಗ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಇರೋದ್ರಿಂದ ಇದು ಒಳ್ಳೆ ಟೈಮು, ಡಿಸ್ಕೌಂಟೆಡ್ ಪ್ರೈಸ್ ಇದೆ ಪರ್ಚೇಸ್ ಮಾಡೋದಕ್ಕೆ. ಕಂಪ್ನಿ ತುಂಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಇದು ಸಣ್ಣ ಪುಟ್ಟ ಕಂಪ್ನಿ ಅಲ್ಲ. ನಾವು ನೋಡಿದ್ರೆ ಮಾರ್ಕೆಟ್ ಲೀಡರ್ಸಲ್ಲಿ ಇವಾಗ ಸದ್ಯಕ್ಕಿರೋದೇ ಇಬ್ಬರು, ಒಂದು ಬಾಟಾ ಮತ್ತೊಂದು ಬಂದು ರಿಲ್ಯಾಕ್ಸೋ. ಸೊ ಬಾಟಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಹಾಗೂ ರಿಲ್ಯಾಕ್ಸೋ ಕೂಡ ನೋಡ್ಬೋದು. ರಿಲ್ಯಾಕ್ಸೋ ಏನಕ್ಕೆ ಅಂದರೆ ಇದು ರೆಗ್ಯುಲರ್ ವೇರಲ್ಲಿ ತುಂಬ ಜಾಸ್ತಿ ಸೇಲ್ಸ್ ಇದೆ ಇವ್ರದ್ದು. ಫೈನಾನ್ಷಿಯಲ್ಸ್ಗೆ ಅಂತ ನಾವು ಬಂದು ನೋಡಿದಾಗ ರಿಲ್ಯಾಕ್ಸೋ ಫುಟ್ವೇರ್ದು ರೆವಿನ್ಯೂ ಬಂದು 714 ಕೋಟಿ ಇದೆ, ವಿಚ್ ಈಸ್ ಆಲ್ಮೋಸ್ಟ್ 24% ಅಪ್ ಇದೆ. ಹಾಗೂ ನೆಟ್ ಇನ್ಕಮಲ್ಲಿ ಸ್ವಲ್ಪ ಡೌನ್ ಇದೆ, ಆಲ್ಮೋಸ್ಟ್ 9%, 68 ಕೋಟಿ 69 ಲಕ್ಷದಲ್ಲಿ ಕ್ಲೋಸ್ ಆಗಿದೆ. ನೆಟ್ ಮಾರ್ಜಿನ್ ಬಂದು ಆಲ್ಮೋಸ್ಟ್ 10% ಇದೆ, ಅದು ಕೂಡ ಆಲ್ಮೋಸ್ಟ್ 26% ಡೌನ್ ಇರೋದ್ರಿಂದ. ಕ್ಯಾಶ್ ಆನ್ ಹ್ಯಾಂಡಲ್ಲಿ ನೋಡ್ಬೋದು 13.5 ಕೋಟಿ ಇದೆ, ಆಲ್ಮೋಸ್ಟ್ 260% ಗ್ರೋತು. ಲಾಂಗ್ ಟರ್ಮ್ಗೆ ಇದು ತುಂಬ ಒಳ್ಳೆ ಸ್ಟಾಕು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ, ವೆಯ್ಟ್ ಮಾಡಿ. ಡೌನ್ ದ ಲೈನ್ 1-2 ಇಯರ್ಸ್ ನಿಮ್ಗೆ ನೋಡೋದಾದರೆ ಇದು ತುಂಬ ಒಳ್ಳೆ ಸ್ಟಾಕು. ಶಾರ್ಟ್ ಟರ್ಮ್ಗಾದರೆ ದಯವಿಟ್ಟು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಶಾರ್ಟ್ ಟರ್ಮ್ಗೆ ಇದು ಕಂಪ್ಲೀಟ್ ನೋ. ಸೊ ಆದ್ದರಿಂದ ಲಾಂಗ್ ಟರ್ಮಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋದಾದರೆ ಈಸಿ ಟ್ರಿಪ್ ಪ್ಲ್ಯಾನರ್. ಕರೆಂಟ್ಲಿ ಸ್ಟಾಕ್ ಬಂದು ನೆನ್ನೆ ಕ್ಲೋಸಿಂಗಲ್ಲಿ ಆಲ್ಮೋಸ್ಟ್ 1% ಇದೆ, 4 ರೂಪಾಯಿ 516 ರೂಪಾಯಲ್ಲಿ ಕ್ಲೋಸ್ ಆಗಿದೆ. ಹಾಗೂ ನಾವಿಲ್ಲಿ ನೋಡ್ಬೋದು ಚಾಟಲ್ಲಿ ಕಂಪ್ನಿ ಸ್ಟಾಕ್ ಬಂದು ಆಲ್ಮೋಸ್ಟ್ 525 ರೂಪಾಯಿಂದ ಕೆಳಗೆ ಬಂದು 510 ರೂಪಾಯಿಗೆ ಟಚ್ ಆಗಿ ಮತ್ತೆ ಮೇಲೋಗಿದೆ. ಸೊ ರಿಕವರಿಯಲ್ಲಿ ಮತ್ತೆ ಡೇ ಕ್ಲೋಸಿಂಗ್ ಎಂಡ್ ಟೈಮಲ್ಲಿ ಮತ್ತೆ ಸ್ಟಾಕ್ ಬಿದ್ದಿದೆ. ಹಾಗೆ ನಾವು 5 ದಿನದ ಆ್ಯಾವ್ರೇಜ್ ಅಂತ ನೋಡಿದಾಗ ಸ್ಟಾಕ್ ಬಂದು ಫ್ಲಕ್ಚುಯೇಟ್ ಆಗ್ತಾನೇ ಇದೆ ಅರೌಂಡ್ 500ಇಂದ 520 ರೂಪೀಸಲ್ಲಿ. ಸೊ ಅದರಿಂದ ಇದು ರೆಸಿಸ್ಟೆನ್ಸ್ ಪವರ್ ಇಲ್ಲಿ ನೋಡ್ತಾ ಇದೆ. ಜೊತೆಗೆ ನಾವಿಲ್ಲಿ ನೋಡೋದಾದರೆ ಮುಂದಕ್ಕೆ, ಸೊ ನಾವಿಲ್ಲಿ ನೋಡ್ಬೋದು 1 ಮಂತ್ ಡೇಟಲ್ಲಿ ಆಲ್ಮೋಸ್ಟ್ ಸ್ಟಾಕು 580 ರೂಪೀಸಿಂದ ಡೌನ್ ಬಂದು 450 ರೂಪೀಸಲ್ಲಿ ರೆಸಿಸ್ಟೆನ್ಸ್ ತೋರಿಸಿ ಮತ್ತೆ ಒಂದು ಸತಿ 500 ರೂಪಿ ಬ್ಯಾರಿಯರ್ನ ಬ್ರೇಕ್ ಮಾಡಿದಾಗ ಇದು ಆಲ್ಮೋಸ್ಟ್ 550 ರೂಪೀಸ್ ರೀಚ್ ಆಗಿ ಅಲ್ಲಿಂದ ಇವಾಗ 500 ರೂಪಿ ಬ್ರ್ಯಾಕೆಟಲ್ಲಿ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ. ಆದ್ದರಿಂದ ಇಲ್ಲಿ ನಾವು ಕ್ಲಿಯರಾಗಿ ನೋಡಿದಾಗ 1 ಮಂತ್ ರಿಟರ್ನ್ಸಲ್ಲಿ ಆಲ್ಮೋಸ್ಟ್ 11% ಡೌನ್ ಇದೆ. ಸೊ 64 ರೂಪಾಯಿ ಡೌನು. ಸೊ ಹಾಗೆ ನೋಡಿದಾಗ ನಾವು 6 ಮಂತ್ಸ್ ಡೇಟಾ ಇಲ್ಲಿ ನೋಡೋಕ್ಕೆ ಹೋದಾಗ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ ಕಂಪ್ನಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 124% ರಿಟರ್ನ್ಸ್ ಕೊಟ್ಟಿದೆ 6 ತಿಂಗಳಲ್ಲಿ. ಮೋರ್ ದೆನ್ ಡಬಲ್. ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ಮೋರ್ ದೆನ್ ಡಬಲ್ ಆಗಿದೆ. ಸೊ ಈ ಥರ ಪರ್ಫಾರ್ಮೆನ್ಸ್ ಇದ್ದಾಗ ಸ್ವಲ್ಪ ಮಾರ್ಕೆಟ್ ಬೀಳೋದು, ಸ್ಟಾಕ್ಸ್ ಬೀಳೋದು ಇದೆಲ್ಲ ಕಾಮನ್ ಇರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇವೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ಅಲ್ಲಿ ಇಂಥ ಇಶ್ಯೂಸ್ ಎಲ್ಲ ನಿಮಗೆ ಮ್ಯಾಟರೇ ಆಗೋಲ್ಲ. ಲಾಂಗ್ ಟರ್ಮ್ ಇರೋದ್ರಲ್ಲಿ ನಿಮ್ಗೆ ಒಂದು ಬೆನಿಫಿಟ್ ಏನಂದರೆ ನೀವು ಎಷ್ಟು ದಿನ ಇಡ್ತೀರೋ ಅಷ್ಟು ಜಾಸ್ತಿ ನಿಮಗೆ ರಿಟರ್ನ್ ಸಿಗುತ್ತೆ. ಅದೇ ನೀವು ಶಾರ್ಟ್ ಟರ್ಮ್ಗೆ ಅಂತ ಪ್ಲ್ಯಾನ್ ಮಾಡಿದಾಗ ಶಾರ್ಟ್ ಟರ್ಮಲ್ಲಿ ಇಂಥ ಸ್ಟಾಕ್ಸ್ ಎಲ್ಲ ನೀವು ಯೂಸ್ ಮಾಡೋಕ್ಕೆ ಆಗೋಲ್ಲ.
ಸೊ ನೀವು ಎಂಟ್ರ್ ಆಗೋದು ಮತ್ತು ಲಾಸ್ ಆಗೋದು. ರಿಟೇಲ್ ಇನ್ವೆಸ್ಟರ್ಸ್ ದೊಡ್ಡ ಪ್ರಾಬ್ಲಮ್ ಅಂದರೆ ಇದೇನೆ. ನಾವು ಇನ್ವೆಸ್ಟ್ ಮಾಡ್ತೀವಿ, ಪೇಷನ್ಸ್ ಅನ್ನೋದೇ ಇರಲ್ಲ. ಸ್ಟಾಕ್ ಹೋಲ್ಡ್ ಮಾಡೋಣ ಅಂತ ಸ್ವಲ್ಪ 5% 10% ಬೀಳ್ತಿದ್ದಂಗೆ ಯೋಚನೆ ಮಾಡ್ತೀವಿ, ಇರಪ್ಪ ಎಕ್ಸಿಟ್ ಮಾಡ್ಬಿಡೋಣ ಅಂತ. ನಾವು ಎಷ್ಟು ಬೇಗ ಎಕ್ಸಿಟ್ ಆಗ್ತೀವಿ ಅಷ್ಟು ಜಾಸ್ತಿ ಲಾಸ್ ಆಗುತ್ತೆ. ಇದು ಒಂದು ಕಂಪ್ನಿಲಲ್ಲ, ಎಲ್ಲ ಕಂಪ್ನಿಲೂ ಇದೇ ಥರ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಆಟ ಅಲ್ಲ. ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದೇ ಲಾಂಗ್ ಟರ್ಮಲ್ಲಿ. ಸಣ್ಣ ಪುಟ್ಟ ಶಾರ್ಟ್ ಟರ್ಮಲ್ಲಿ ಹೌದು ಇನ್ವೆಸ್ಟ್ ಮಾಡಿ ಸ್ವಲ್ಪ ಜನ ಪ್ರಾಫಿಟ್ಸ್ ಕೂಡ ಮಾಡ್ತಾರೆ. ಅವ್ರು ಯಾವ ಥರ ಮಾಡ್ತಾರೆ? ಇಂಟ್ರಾಡೇ ಮಾಡ್ತಾರೆ, ಇಲ್ಲಾಂದರೆ ಶಾರ್ಟ್ ಟರ್ಮ್ ಅಂತ ಅಂದ್ಬಿಟ್ಟು ಶಾರ್ಟ್ ಟರ್ಮ್ ಬಂದು 3ರಿಂದ 4 ದಿನ 5 ದಿನ ಅವ್ರಿಗೆ 5% 10% ಪ್ರಾಫಿಟ್ಸ್ ಬರ್ತಿದ್ದಂಗೆ ಎಕ್ಸಿಟ್ ಆಗಿಬಿಡ್ತಾರೆ. ಅವರು ಸಸ್ಟೈನೇ ಮಾಡಲ್ಲ. ಸಸ್ಟೈನ್ ಮಾಡ್ದಿರೋವಾಗ ಏನಾಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ 6 ಮಂತ್ಸ್ ಡೇಟಲ್ಲಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಆಲ್ಮೋಸ್ಟ್ 125% ಗ್ರೋತ್ ಇದೆ. ಅದೇ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಈ ಥರ ಗ್ರೋತ್ ಸಿಗುತ್ತಾ? ನಿಮಗೆ ಇಲ್ಲ. ಹಾಗೆ 1 ಇಯರ್ ನಾವು ನೋಡಿದಾಗ ಆಲ್ಮೋಸ್ಟ್ 150% ಗ್ರೋತ್ ಇದೆ. ಹಾಗೆ ಸೊ ನೀವು ಇಲ್ಲಿ ಡೆಫಿನೆಟ್ಲಿ ಲಾಂಗ್ ಟರ್ಮ್ಗೆ ಈ ಸ್ಟಾಕ್ನ ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನಾವೀಗ IRCTCಯಲ್ಲಿ ಇದ್ದೀವಿ. ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು, ಸ್ಟಾಕು 878 ರೂಪಾಯಿ 30 ಪೈಸದಲ್ಲಿ ಟ್ರೇಡ್ ಆಗ್ತಾಯಿದೆ. ಹಾಗೂ ಇವತ್ತಿನ ಡೌನಲ್ಲಿ ಮಾರ್ಕೆಟು 2.80% ಡೌನ್ ಇದೆ. ನಾವು ಇವತ್ತಿನ ಓಪನಿಂಗ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು, ಸ್ಟಾಕ್ ಇವತ್ತು 903 ರೂಪಾಯಲ್ಲಿ ಓಪನ್ ಆಗಿದ್ದು. ಆದರೆ ಅವಾಗಿಂದ ನಾವು ನೋಡಿದಾಗ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲೇ ಬರ್ತಾಯಿದೆ ಸ್ಟಾಕು. ಒನ್ ಆಫ್ ದ ಮೇಜರ್ ರೀಸನ್ ಏನಕ್ಕೆ ಇಷ್ಟು ಡೌನ್ ಟ್ರೆಂಡ್ ನಾವು ನೋಡ್ತಾ ಇರೋದಂದರೆ, ನೆನ್ನೆ ತಾನೇ ಮತ್ತೆ ನ್ಯೂಸ್ ಬಂದಿದೆ FNO ಬ್ಯಾನು ಇನ್ನೂ ಕಂಟಿನ್ಯೂ ಆಗುತ್ತೆ IRCTCಯಲ್ಲಿ ಅಂತಂದ್ಬಿಟ್ಟು. ಆದ್ದರಿಂದ ಈ ನೆಗೆಟಿವ್ ಟ್ರೆಂಡ್ ನಾವು ಕ್ಲಿಯರಾಗಿ ನೋಡ್ಬೋದು. ಲಾಸ್ಟ್ 5 ದಿನದ ಟ್ರೇಡ್ ನಾವು ನೋಡಿದಾಗ ಇಲ್ಲಿ ನೋಡ್ಬೋದು, ಸ್ಟಾಕು 850 ರೂಪೀಸ್ ಅರೌಂಡ್ ಟ್ರೇಡ್ ಆಗ್ತಾಯಿತ್ತು. 900 ರೂಪೀಸ್ ಬ್ಯಾರಿಯರ್ನ ಕ್ರಾಸ್ ಮಾಡಿರಲಿಲ್ಲ. ಆದರೆ ಲಾಸ್ಟ್ 4 ದಿನದಲ್ಲಿ ಇದು 900 ರೂಪೀಸ್ ಬ್ಯಾರಿಯರ್ನ ಕ್ರಾಸ್ ಮಾಡಿತ್ತು. ಬಂದಿರೋ ನೆಗೆಟಿವ್ ನ್ಯೂಸ್ ಇಂದ ಈ ಸ್ಟಾಕು ಸಡನ್ನಾಗಿ ನಾವಿಲ್ಲಿ ಡಿಪ್ ನೋಡ್ತಾ ಇದ್ದೀವಿ. ಹಾಗೂ ಲಾಸ್ಟ್ 1 ತಿಂಗಳ ರಿಟರ್ನ್ಸ್ ನಾವಿಲ್ಲಿ ನೋಡಿದಾಗ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಆಲ್ಮೋಸ್ಟ್ 1200 ರೂಪಾಯಿಂದ ಡಿಪ್ ಆಗಿ ಆಲ್ಮೋಸ್ಟ್ 800 ರೂಪೀಸು 850 ರೂಪೀಸ್ ಲೆವೆಲಲ್ಲಿ ಟ್ರೇಡ್ ಆಗ್ತಾಯಿತ್ತು. ಹಾಗೆ ಇವಾಗಿನ ಟ್ರೆಂಡ್ ಕೂಡ ಆಲ್ಮೋಸ್ಟ್ ಡೌನ್ ಇರೋದ್ರಿಂದ ಈ ಸ್ಟಾಕಲ್ಲಿ ಸದ್ಯಕ್ಕೆ ವೆಯ್ಟ್ ಆ್ಯಂಡ್ ವಾಚ್ ಮಾಡೋದು ತುಂಬ ಒಳ್ಳೆಯದು. ಎಂಟ್ರಿ ಲೆವೆಲ್ ಬಂದು 850 ರೂಪೀಸಿಂದ 860 ರೂಪೀಸ್ ಇರುತ್ತೆ. ಇದು ಒಳ್ಳೆಯ ಎಂಟ್ರಿ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓವರಾಲ್ ನಾವು ಲಾಸ್ಟ್ 6 ಮಂತ್ಸಲ್ಲಿ ಈ ಕಂಪ್ನಿದು ಪರ್ಫಾರ್ಮೆನ್ಸ್ ನಾವು ನೋಡಿದಾಗ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಆಲ್ಮೋಸ್ಟ್ 140% ರಿಟರ್ನ್ಸ್ ಕೊಟ್ಟಿದೆ. ಇನ್ವೆಸ್ಟರ್ಸ್ ದುಡ್ಡನ್ನ ಇದು ಆಲ್ರೆಡಿ ಡಬಲ್ ಮಾಡಿಟ್ಟಿದೆ. ಸೊ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದು ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಶಾರ್ಟ್ ಟರ್ಮ್ಗೆ ದಯವಿಟ್ಟು ಯಾರೂ ಇದರಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಕಾರಣ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ವಾಲೆಟೈಲಿಟಿ ಇದೆ. ಇನ್ನು ಮಾರ್ಕೆಟ್ ಕನ್ಸಾಲಿಡೇಟ್ ಆಗಬೇಕಾಗಿದೆ. ಸೊ ಯಾರೇ ಇನ್ವೆಸ್ಟ್ ಮಾಡಬೇಕಂದ್ರೂ ಸದ್ಯಕ್ಕೆ ಹೋಲ್ಡ್ ಮಾಡೋದು ಒಳ್ಳೆಯದು. ಅಕಸ್ಮಾತ್ ಇನ್ವೆಸ್ಟ್ ಮಾಡಬೇಕಂದ್ರೂ ಸ್ವಲ್ಪ ಅಮೌಂಟು ಇನ್ವೆಸ್ಟ್ ಮಾಡಿಕೊಂಡು ಕಂಪ್ನಿ ಪರ್ಫಾರ್ಮೆನ್ಸ್ ನೋಡಿಕೊಂಡು ಸಣ್ಣ ಅಮೌಂಟಲ್ಲಿ ನಾವು ಇದನ್ನು ಸದ್ಯಕ್ಕೆ ನಿವೇಶನ ಮಾಡಿಕೊಂಡು ಸ್ಟಾಕ್ ಹೇಗೆ ಕನ್ಸಾಲಿಡೇಟ್ ಆಗುತ್ತೆ ಅಂತ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ಬೋದು. ಸೊ ಲಾಂಗ್ ಟರ್ಮ್ಗೆ ಇದು ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಟು ಬೈ ಅಂತ ನಾವು ಹೇಳ್ಬೋದು. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ನಾವು ಈ ಸ್ಟಾಕ್ನ ಟ್ರೇಡ್ ಮಾಡೋದಕ್ಕೆ ಬಿಟ್ಟಾಗ ನಾವು ಕ್ಲಿಯರಾಗಿ ನೋಡ್ಬೋದು. ಅವಾಗ ಈ ಸ್ಟಾಕು ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಬಂದು 2000 ಇರುತ್ತೆ, ಹಾಗೂ ಸೆಕೆಂಡ್ ಟಾರ್ಗೆಟ್ ಬಂದು 2500. ಸೊ ಈ ಲೆವೆಲಿಗೆ ನೋಡ್ಬೋದು ಈ ಸ್ಟಾಕ್ನ ಟ್ರೇಡ್ ಆಗೋದು. ಸೊ ಲಾಂಗ್ ಟರ್ಮಲ್ಲಿ ನಾವು ಈ ಸ್ಟಾಕ್ನ ಕ್ಲಿಯರಾಗಿ ನೋಡ್ಬೋದು, ಅರೌಂಡ್ 5000 to 6000 ರೂಪೀಸ್ ಫಾರ್ ದ ನೆಕ್ಸ್ಟ್ 2 ಇಯರ್ಸ್. 2 ವರ್ಷದಲ್ಲಿ ಈ ಲೆವೆಲ್ಸಲ್ಲಿ ನೋಡ್ಬೋದು. ಒನ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಇದನ್ನು ಟ್ರೇಡ್ ಮಾಡೋಕ್ಕೆ ಬಿಟ್ಟರೆ ಮಾತ್ರ. ಇಲ್ಲಾಂದರೆ ಸದ್ಯಕ್ಕೆ ಇದೇ ಥರ ಕನ್ಸಾಲಿಡೇಷನ್ ಪೀರಿಯಡು ಇನ್ನೊಂದು ಸ್ವಲ್ಪ ದಿನ ಇರುತ್ತೆ. ವಾಲೆಟೈಲಿಟಿ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅವಾಯ್ಡ್ ಮಾಡಿ. ಮುತ್ತೂಟ್ ಫೈನಾನ್ಸಲ್ಲಿ ನಾವು ನೋಡ್ಬೋದು, ಇವತ್ತು ಮಾರ್ಕೆಟ್ ತುಂಬ ವಾಲೆಟೈಲ್ ಹಾಗೂ ನೆಗೆಟಿವ್ ಇರೋದ್ರಿಂದ ಇದು 1.43% ಡೌನಲ್ಲಿ ಟ್ರೇಡ್ ಆಗ್ತಾ ಇದೆ. 1616 ರೂಪಾಯಿ 10 ಪೈಸದಲ್ಲಿದೆ ಈಗ ಸದ್ಯಕ್ಕೆ, ಹಾಗೂ 23 ರೂಪಾಯಿ ಡೌನ್ ಇದೆ. ನಾವು ಲಾಸ್ಟ್ 5 ದಿನದಲ್ಲಿ ನೋಡ್ಬೋದು ಈ ಸ್ಟಾಕಲ್ಲಿ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡು ಕಂಟಿನ್ಯೂ ಆಗ್ತಾನೇ ಇದೆ, ಹಾಗೂ 4.25% ಆಲ್ಮೋಸ್ಟ್ ಡೌನ್ ಇದೆ. ಹಾಗೆ ನಾವು 1 ಮಂತ್ ನೋಡಿದಾಗ ಇಲ್ಲಿ ನಾವು 1 ಮಂತಲ್ಲೂ ನೋಡ್ಬೋದು, ಸ್ಟಾಕಲ್ಲಿ ಅಂತ ಏನು ಜಾಸ್ತಿ ಮೂವ್ಮೆಂಟ್ ಇಲ್ಲ. ಆಲ್ಮೋಸ್ಟು ಸ್ಟಾಕ್ ಬಂದು ಇಲ್ಲಿ ನಾವು ನೋಡ್ಬೋದು 1700 ರೂಪಾಯಿ ರೀಚ್ ಆದಾಗ ಮತ್ತೆ ಈ ಸ್ಟಾಕಲ್ಲಿ ಮತ್ತೆ ಡೌನ್ ಟ್ರೆಂಡ್ ಶುರು ಆಗಿದೆ. ಸೊ ಆದ್ದರಿಂದ ಸದ್ಯಕ್ಕೆ ಈ ಸ್ಟಾಕಲ್ಲಿ ಹೋಲ್ಡ್ ಲಾಸ್ಟ್ 6 ತಿಂಗಳ ಪರ್ಫಾರ್ಮೆನ್ಸ್ ಅಂತ ನಾವು ನೋಡಿದಾಗ ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಸ್ಟಾಕ್ ಒಂದು 1200 ಚಿಲ್ಲರೆ ಲೆವೆಲ್ಸಿಂದ ಮತ್ತು 1500-600 ಲೆವೆಲ್ಸಲ್ಲಿ ಹೋಗಿ ಮತ್ತೆ ಇದು ಅಪ್ವರ್ಡ್ ಮೂವ್ಮೆಂಟ್ ನೋಡ್ತಾ ಇತ್ತು. ಆದರೆ ಸಡನ್ನಾಗಿ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ಸ್ ಇರೋದ್ರಿಂದ ಸ್ಟಾಕ್ ಮತ್ತೆ ಡೌನ್ ಟ್ರೆಂಡಲ್ಲಿದೆ. ಹಾಗೆ ನಾವು ಇಯರ್ ಟಿಲ್ ಡೇಟ್ ರಿಟರ್ನ್ಸ್ ನೋಡೋದಾದರೆ
ಈ ಸ್ಟಾಕಲ್ಲಿ ನಾವು ನೋಡ್ಬೋದು ಇಲ್ಲಿ ಕ್ಲಿಯರಾಗಿ 33% ಅಪ್ಸೈಡ್ ಆಗಿ ಕಾಣ್ತಾ ಇದೆ. ಕಾರಣ ಏನಕ್ಕೆ ಅಂದರೆ ಈ ಸ್ಟಾಕು ಫಂಡಮೆಂಟಲಿ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ಸ್ಟಾಕ್ ಪರ್ಫಾರ್ಮೆನ್ಸು ಹೇಗಿದೆ ಅಂತಂದ್ಬಿಟ್ಟು ಫಿನಾನ್ಷಿಯಲ್ಸು. ಇಲ್ಲಿ 1990 ಕೋಟಿ ರೆವಿನ್ಯೂ ಇದೆ ಹಾಗೂ ನೆಟ್ ಇನ್ಕಮ್ ಬಂದು ಇದರಲ್ಲಿ 1000 ಕೋಟಿ ಇದೆ, ವಿಚ್ ಈಸ್ ಆಲ್ಮೋಸ್ಟ್ 7.66% ಅಪ್ವರ್ಡ್ ಟ್ರೆಂಡಲ್ಲಿದೆ, ವಿಚ್ ಈಸ್ ಗ್ರೋತ್ ಓವರ್ ಲಾಸ್ಟ್ ಇಯರ್. ಹಾಗೆ ನಾವು ಮಾರ್ಜಿನ್ಸ್ ನೋಡೋದಾದರೆ 50.41%ಅಲ್ಲಿದೆ. ಅದೊಂದು ಸ್ಲೈಟಾಗಿ ಡಿಪ್ ಇದೆ, ಅದು 2.72%ಅಲ್ಲಿ. ಆಪ್ರೇಟಿಂಗ್ ಇನ್ಕಮಲ್ಲಿ ನಾವು ನೋಡಿದಾಗ 1350 ಕೋಟಿ ಆಪ್ರೇಟಿಂಗ್ ಕಾಸ್ಟ್ ಇನ್ಕಮ್ ಇದೆ. ಅದರಲ್ಲಿ ಒಂದು 8.62% ಅಪ್ವರ್ಡ್ ಇದೆ. ಹಾಗೆ ನಾವು ಕ್ಯಾಶ್ ಆನ್ ಹ್ಯಾಂಡ್ ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ 8.49 ಸಾವಿರ ಕೋಟಿ, ಅದು ಆಲ್ಮೋಸ್ಟ್ 32.76%ಅಲ್ಲಿದೆ. ಸೊ ಇಷ್ಟು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಇರುವಾಗ ಈ ಸ್ಟಾಕು ಗ್ಯಾರಂಟಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಸದ್ಯಕ್ಕೆ ಮಾರ್ಕೆಟ್ ಡೌನ್ವರ್ಡ್ ಟ್ರೆಂಡ್ ಇರೋದ್ರಿಂದ ವೆಯ್ಟ್ ಮಾಡಿ ಓವರಾಲ್ ಕನ್ಸಾಲಿಡೇಟ್ ಆಗೋದಕ್ಕೆ ನೋಡಿ, ಆಮೇಲೆ ನಾವು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು. ಬನ್ನಿ ನಮ್ಮ ನೆಕ್ಸ್ಟ್ ಸ್ಟಾಕಿಗೆ ಹೋಗೋಣ. ನೆಕ್ಸ್ಟು ನಾವಿಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡೋಣ. ಸ್ಟಾಕ್ ಬಂದು 2463 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೂ ಲಾಸ್ಟ್ 5 ದಿನದ ಪರ್ಫಾರ್ಮೆನ್ಸ್ ಅಂತ ನಾವು ನೋಡಿದಾಗ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 4% ಡೌನ್ ಇದೆ ಸ್ಟಾಕು. ಸೊ ಡೌನ್ವರ್ಡ್ ಟ್ರೆಂಡು ಕ್ಲಿಯರಾಗಿ ಕಾಣಿಸ್ತಾ ಇದೆ ಲಾಸ್ಟ್ 5 ದಿನದ ಪರ್ಫಾರ್ಮೆನ್ಸಲ್ಲಿ. ಹಾಗೆ ನಾವು 1 ಮಂತದ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ಟಾಕು ಆಲ್ಮೋಸ್ಟ್ 9% ಡೌನ್ ಇರೋದು. ಹಾಗೆ ನಾವು 6 ತಿಂಗಳದ ಪರ್ಫಾರ್ಮೆನ್ಸ್ ಅಂತ ನೋಡೋಕೆ ಹೋದಾಗ ಇಲ್ಲಿ ನೋಡ್ಬೋದು ಕ್ಲಿಯರಾಗಿ 24% ಪಾಸಿಟಿವ್ ಇರೋದು. ಹಾಗೆ ನಾವು ಇಯರ್ ಟಿಲ್ ಡೇಟ್ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇದು ಆಲ್ಮೋಸ್ಟ್ ಸೇಮೇ ಇದೆ 24%ಅಲ್ಲಿ. ಸೊ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗ್ತಾ ಇದೆ ಸ್ಟಾಕು. ಈ 2000 ರೇಂಜಲ್ಲಿ ನಾವು ನೋಡಿದಾಗ ಆಲ್ಮೋಸ್ಟ್ ಸೇಮ್ ಇದೆ. ಆದರೆ ಈಗ ಲಾಸ್ಟ್ 1-2 ಮಂತ್ಸಿಂದ ನಾವು ಇದು ಅಪ್ವರ್ಡ್ ಟ್ರೆಂಡ್ ನೋಡ್ಬೋದಿತ್ತು. ಆದರೆ ಮಾರ್ಕೆಟ್ ಸೆಂಟಿಮೆಂಟ್ ಈಗ ಸದ್ಯಕ್ಕೆ ತುಂಬ ವೀಕ್ ಇರೋದ್ರಿಂದ ನಾವು ನೋಡಬೇಕು ಸ್ಟಾಕ್ ಹೇಗೆ ಪರ್ಫಾರ್ಮ್ ಆಗುತ್ತೆ ಅಂತ. ಫಿನಾನ್ಷಿಯಲ್ಸ್ ನೋಡೋದಾದರೆ ಈ ಸ್ಟಾಕ್ದು 1,68,000 ಕೋಟಿ ಇದು ರೆವಿನ್ಯೂ ಮಾಡಿರೋದು, ಆಲ್ಮೋಸ್ಟ್ 50.68%ಅಲ್ಲಿ ಇದು ಜಾಸ್ತಿ ಆಗಿದೆ. ಹಾಗೆ ನೆಟ್ ಇನ್ಕಮ್ ನಾವಿಲ್ಲಿ ನೋಡಿದಾಗ 13,680 ಕೋಟಿ ಆಗಿರೋದು, ಆಲ್ಮೋಸ್ಟ್ 43% ಇದೆ. ಹಾಗೆ ನಾವು ಆಪ್ರೇಟಿಂಗ್ ಇನ್ಕಮ್ ನೋಡಿದಾಗ ಇಲ್ಲಿ 18,770 ಹಾಗೂ ನಾವು ಆಪ್ರೇಟಿಂಗ್ ಇನ್ಕಮ್ ನೋಡಿದಾಗ ಇಲ್ಲಿ ನೋಡ್ಬೋದು 18,790 ಕೋಟಿ ಇದೆ. ಸೊ ಫಿನಾನ್ಷಿಯಲ್ಸಲ್ಲಿ ಸ್ಟಾಕು ತುಂಬ ಸ್ಟ್ರಾಂಗ್ ಆಗಿದೆ. ಫಿನಾನ್ಷಿಯಲಿ ಕಂಪ್ನಿ ತುಂಬ ಸ್ಟ್ರಾಂಗ್ ಇದೆ. ಆದ್ದರಿಂದ ನಾವು ಇದರಲ್ಲಿ ಬೈ ಆನ್ ಡಿಪ್ಸ್ ಮಾಡ್ಬೋದು. 2300ರಿಂದ 2400 ರೇಂಜಲ್ಲಿ ನಾವು ಇದರಲ್ಲಿ ಲಾಂಗ್ ಟರ್ಮ್ಗೆ ಪೊಸಿಷನ್ ತಗೋಬೋದು. ಬನ್ನಿ ನೆಕ್ಸ್ಟ್ ಸ್ಟಾಕ್ಸ್ಗೆ ಹೋಗೋಣ. ಇನ್ಫೋಸಿಸ್ ಲಿಮಿಟೆಡ್ ಸದ್ಯಕ್ಕೆ ಸ್ಟಾಕ್ ಬಂದು 1779 ರೂಪಾಯಿ 45 ಪೈಸದಲ್ಲಿ ಟ್ರೇಡ್ ಆಗ್ತಾ ಇದೆ. ಲಾಸ್ಟ್ 5 ದಿನದ್ದು ಪರ್ಫಾರ್ಮೆನ್ಸ್ ನಾವಿಲ್ಲಿ ನೋಡಿದಾಗ ಸ್ಟಾಕು ಆಲ್ಮೋಸ್ಟ್ 1.35% ಪಾಸಿಟಿವಲ್ಲಿದೆ. ಆಲ್ಮೋಸ್ಟ್ ಫ್ಲ್ಯಾಟ್ ಟ್ರೆಜೆಕ್ಟ್ರಿಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ನಾವು ಲಾಸ್ಟ್ 1 ತಿಂಗಳ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಿದಾಗ ಅದು ಕೂಡ ಏನೋ ಅಷ್ಟು ಪಾಸಿಟಿವ್ ಆಗೇನಿಲ್ಲ. ಸೊ ಆಲ್ಮೋಸ್ಟ್ 0.81%ಅಲ್ಲಿ ಇದು ಡೌನ್ ಇದೆ. ಹಾಗೆ 6 ತಿಂಗಳ ಪರ್ಫಾರ್ಮೆನ್ಸ್ ನಾವು ನೋಡಿದಾಗ ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಕಂಪ್ನಿ ಒಳ್ಳೆ ರಿಟರ್ನ್ಸ್ ಮಾಡಿಕೊಟ್ಟಿದೆ ಶೇರ್ ಹೋಲ್ಡರ್ಸ್ಗೆ. 32.66% ಪಾಸಿಟಿವ್ ಅಪ್ಸೈಡ್ ಇದೆ. ಹಾಗೆ ನಾವು ಈ ಸ್ಟಾಕಲ್ಲಿ ನಾವು ಇಯರ್ ಟಿಲ್ ಡೇಟ್ ಪರ್ಫಾರ್ಮೆನ್ಸ್ ಕೂಡ ನೋಡಿದಾಗ ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು 41% ಅಪ್ ಇದೆ. ನಾವು ಚಾಟ್ ಪ್ಯಾಟರ್ನ್ ನೋಡಿದಾಗ 4 ತಿಂಗಳು ಇದು ಆಲ್ಮೋಸ್ಟ್ ಫ್ಲ್ಯಾಟಲ್ಲೇ ಟ್ರೇಡ್ ಆಗ್ತಾ ಇತ್ತು. ಹಾಗೆ ಲಾಸ್ಟ್ 2 ತಿಂಗಳಲ್ಲಿ ಇದು ಅಪ್ವರ್ಡ್ ಮೂವ್ಮೆಂಟ್ ನೋಡಿ ಮತ್ತೆ ಇದು ಫ್ಲ್ಯಾಟಾಗಿ ಟ್ರೇಡ್ ಆಗ್ತಾ ಇದೆ. ಲಾಸ್ಟ್ 5 ವರ್ಷದಲ್ಲಿ ಈ ಸ್ಟಾಕು ಕಂಟಿನ್ಯೂಸ್ ಆಗಿ ಸ್ಟ್ಯಾಗ್ನೆಂಟ್ ಆಗಿ ಅಪ್ವರ್ಡ್ ಟ್ರೆಂಡಲ್ಲಿ ಹೋಗ್ತಾ ಇದೆ. 2020ರಲ್ಲಿ ಕೊರೋನಾ ಬಂದಿದ್ದರಿಂದ ಎಸ್ ವಿ ಕ್ಯಾನ್ ಸಿ ಸ್ಟಾಕ್ ಡೌನ್ ಬಂದಿರೋದು. ಆದರೆ ಅದು ಬಿಟ್ಟರೆ ಮತ್ತೆ ಇದು ರಿಕವರ್ ಆಗಿ ಮತ್ತೆ ಮೇಲೆ ಹೋಗ್ತಾನೆ ಇದೆ. ಎಷ್ಟಕ್ಕೆ ಬಂದು ನಿಂತಿತ್ತು ಅಂದರೆ ಇದು ಆಲ್ಮೋಸ್ಟ್ ನಾವಿಲ್ಲಿ ನೋಡ್ಬೋದು 585 ರೂಪಾಯಿಗೆ ಬಂದು ನಿಂತಿತ್ತು ಗೆಳೆಯರೆ. ಈಗ ಸ್ಟಾಕ್ ಎಲ್ಲಿದೆ? ಈಗ ಸ್ಟಾಕ್ ಬಂದು 1779ರಲ್ಲಿದೆ. ಫಿನಾನ್ಷಿಯಲ್ಸ್ ನೋಡಿದಾಗ ನಾವಿಲ್ಲಿ ನೋಡ್ಬೋದು ಸೆಪ್ಟೆಂಬರ್ 2021ಕ್ಕೆ ರೆವೆನ್ಯೂಲಿ ನಾವು 339 ಕೋಟಿ ನೋಡ್ಬೋದು. ಹಾಗೂ ನೆಟ್ ಇನ್ಕಮಲ್ಲಿ 73 ಕೋಟಿ ನೋಡ್ಬೋದು. ನೆಟ್ ಇನ್ಕಮ್ ಪರ್ಸೆಂಟೇಜ್ ಗ್ರೋತ್ ಒಂದು 12.25 ಇದೆ. ಹಾಗೆ ನಾವು ಕೆಳಗೆ ನೋಡಿದಾಗ ಇಲ್ಲಿ ನಾವು ನೋಡ್ಬೋದು ಕಂಪ್ನಿ ಮಾರ್ಜಿನ್ ಬಂದು 18.33 ಅಂದರೆ 18.33 7% ಡೌನ್ ಇದೆ.
ಹಾಗೆ ನಾವಿಲ್ಲಿ ನೋಡಿದಾಗ ನೆಟ್ ಚೇಂಜ್ ಇನ್ ಕ್ಯಾಶ್ ನೆಗೆಟಿವ್ ಇದೆ, ಇಲ್ಲಿ 43 ಕೋಟಿ. ನಾವಿಲ್ಲಿ ಕ್ಯಾಶ್ ಆನ್ ಹ್ಯಾಂಡ್ ನೋಡಿದಾಗ 243 ಕೋಟಿ ಇದೆ, ಆಲ್ಮೋಸ್ಟ್ 20% ಡೌನ್ ಇದೆ. ಆದರೆ ಓವರಾಲಲ್ಲಿ ನಾವು ನೋಡಿದಾಗ ಈ ಕಂಪ್ನಿ ಅವರು ಸ್ಟೇಕ್ ಹೋಲ್ಡರ್ಸ್ ಇನ್ವೆಸ್ಟರ್ಸ್ಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಓವರಾಲ್ ನಾವು ನೋಡಿದಾಗ ಫ್ರಮ್ ದ ಟೈಮ್ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡ್ಬೋದು 15,238% ಮಾಡಿಕೊಟ್ಟಿದೆ. ಸೊ ಯಾರ್ಯಾರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ರಿಟರ್ನ್ಸ್ ಆಗಿದೆ, ಓನ್ಲಿ ಅಪ್ವರ್ಡ್ ಟ್ರೆಂಡಲ್ಲಿ ನೋಡಿದ್ದಾರೆ. ಸೊ ಯಾರ್ಯಾರು ಈ ಪೀರಿಯಡಲ್ಲಿ ಭಯ ಬಿದ್ದು ಸೆಲ್ ಮಾಡಿದ್ರು ಅವರು ಈ ಜಂಪ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಅವರು ಆ ಬೆಸ್ಟ್ ಆಪರ್ಚುನಿಟಿನ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡೋಕ್ಕೆ ಆಗ್ದಿರ, ಇದು ಪೇಷನ್ಸ್ ಇಲ್ದಿರ ಕಳ್ಕೊಂಡಿರೋದು. ಸೊ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಇದಿಷ್ಟು ಸ್ಟಾಕ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನಾಲೆಡ್ಜ್ಗೋಸ್ಕರ. ಸೊ ಯಾವುದೇ ಸ್ಟಾಕು ನೀವು ಇನ್ವೆಸ್ಟ್ ಮಾಡಬೇಕಂದ್ರೂ ಅದು ಗ್ಯಾರಂಟಿ ನೀವು ರಿಸರ್ಚ್ ಮಾಡಿದ ಮೇಲೇ ಇನ್ವೆಸ್ಟ್ ಮಾಡಬೇಕು. ವಿತೌಟ್ ರಿಸರ್ಚ್ ನೀವು ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಅದು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾನು ಹೇಳಿದೆ ಅಂತಂದ್ಬಿಟ್ಟು ಅಥವಾ ಬೇರೆ ಯಾರು ಹೇಳಿದ್ರು ಅಂತಂದ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಗೋಲ್ಲ. ಸೊ ಇದು ಕಂಪ್ಲೀಟಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ನೀವು ರಿಸರ್ಚ್ ಮಾಡಿ ತಿಳ್ಕೊಂಡು ಆಮೇಲೆ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಸೊ ಈ ವಿಡಿಯೋ ಇಲ್ಲೇ ಮುಗಿಸೋಣ ಗೆಳೆಯರೆ, ಧನ್ಯವಾದಗಳು.